ನೋಡಿ ಶಶಿಕಾಂತ್ ಹಡ್ಪದವ್ರ ಏನ್ ಮಾಡ್ತಾನಂದ್ರೆ ಈಗ ಕ್ವಶನ್ ಆನ್ಸರ್ ಈಗ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ವಿ, ಅದಕ್ಕೆ ಉತ್ತರನು ಬಂದಿದ್ವಿ, ಅವನ್ನ ಪ್ರಿಪೇರ್ ಆಗ್ಯಾವ. ಅವ ಹೆಂಗ ಈಗ ಪ್ರಿಪೇರ್ ಆಗಿ ಹೇಳ್ತಾನ, ನೀವು ಹಂಗೆ ಎಲ್ಲಾರು ಕೂಡ ಏನ್ ಮಾಡ್ಬೇಕ್ರೆ ಪ್ರಶ್ನೆ ಉತ್ತರಗಳನ್ನ ಎಲ್ಲಾರು ಪ್ರಿಪೇರ್ ಆಗ್ಬೇಕು. ಅಂದ್ರೆ ನಿಮ್ಮ ನಾಳೆ ನಡೆಯುವಂತ ಎಕ್ಸಾಮ್ಗಳಲ್ಲಿ ಅವುಗಳನ್ನ ಉತ್ತರವನ್ನು ಬರೀಲಿಕ್ಕೆ ಹೆಲ್ಪ್ ಆಗತ್ತೆ. ಈಗ ಉತ್ತರ ಹೆಂಗ್ ಹೇಳ್ತಾನ ನೋಡಿ, ಪ್ರಶ್ನೆಯನ್ನ ಕೇಳ್ತಾರ, ಅವಕ್ಕೆ ಉತ್ತರನ ಹೇಳ್ತಾನ. ಸ್ಟಾರ್ಟ್. ಶ್ಯಾಮ್ ಈ ಪದದ ಅರ್ಥ ಡ್ಯಾಶ್ ಆಗಿದೆ. ಬರಗಾಲ. ವ್ಯವಹಾರಿಕ ಪತ್ರಗಳಲ್ಲಿ ಬಳಸುವ ಸಂಬೋಧನೆ ಡ್ಯಾಶ್. ಮಾನ್ಯರೇ ಅಥವಾ ಮಹನೀಯರೇ. ಎನಿತು ಎಂಬ ಪದದ ಗ್ರಾಂಥಿಕ ರೂಪ ಡ್ಯಾಶ್. ಎನಿತು ಎಂಬ ಪದದ ಗ್ರಾಂಥಿಕ ರೂಪ ಎಷ್ಟು? ಶಿವೈಕ್ಯ ಎಂಬ ಪದವು ಡ್ಯಾಶ್ ಸಂಧಿಗೆ ಉದಾಹರಣೆ. ಶಿವೈಕ್ಯ ಎಂಬ ಪದವು ವೃದ್ಧಿ ಸಂಧಿಗೆ ಉದಾಹರಣೆ. ಎನಿತು ಭಾಷೆಗಳ ಕಲಿತಡೇನು ಡ್ಯಾಶ್ ಭಾಷೆ ಕಲಿಯದನಕ್ಕ. ಎನಿತು ಭಾಷೆಗಳ ಕಲಿತಡೇನು ಹೃದಯದ ಭಾಷೆ ಕಲಿಯದನಕ್ಕ. ಹೆಂಗಸು ಈ ಪದದ ಪುಲ್ಲಿಂಗ ರೂಪ. ಹೆಂಗಸು ಈ ಪದ ಪುಲ್ಲಿಂಗ ರೂಪ ಗಂಡಸು. ಸೋಲು ಇದರ ವಿರುದ್ಧಾರ್ಥಕ ಪದ ಬರೆಯಿರಿ. ಸೋಲು ಇದರ ವಿರುದ್ಧಾರ್ಥಕ ಪದ ಗೆಲುವು. ಪರಕೀಯ ಈ ಪದದ ಅರ್ಥ ಬರೆಯಿರಿ. ಪರಕೀಯ ಈ ಪದದ ಅರ್ಥ ಬೇರೆ. ವೈದ್ಯ ಈ ಪದವು ಸೂಚಿಸುವ ಲಿಂಗ ಬರೆಯಿರಿ. ವೈದ್ಯ ಈ ಪದವು ಸೂಚಿಸುವ ಲಿಂಗ ಪುಲ್ಲಿಂಗ. ಆಲಿಸು ಈ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ. ನಾನು ಶಾಲೆಯಲ್ಲಿ ಪಾಠ ಆಲಿಸುತ್ತೇನೆ. ವಿಜ್ಞಾನ ಪದಕ್ಕೆ ತದ್ಭವ ರೂಪ ಬರೆಯಿರಿ. ವಿಜ್ಞಾನ ಪದಕ್ಕೆ ತದ್ಭವ ರೂಪ ಭಿನ್ನನ. ರಮೇಶನು ಜಾತ್ರೆಗೆ ಹೋದನು ಈ ವಾಕ್ಯದಲ್ಲಿರುವ ಕ್ರಿಯಾಪದ ಗುರುತಿಸಿ ಬರೆಯಿರಿ. ಹೋದನು. ಜಾತ್ರೆಗಳಿಂದ ಆಗುವ ಪ್ರಯೋಜನಗಳೇನು? ಜಾತ್ರೆಗಳು ಸಮಾಜವನ್ನು ಒಗ್ಗೂಡಿಸುತ್ತವೆ ಮತ್ತು ನಮ್ಮ ಸಂಸ್ಕೃತಿ ಹಿರಿಮೆಯನ್ನು ಒಗ್ಗೂಡಿಸುತ್ತವೆ ಮತ್ತು ನೂರಾರು ಕಸುಬುದಾರರಿಗೆ ಕೆಲಸವನ್ನು ಕೊಡುತ್ತವೆ. ಯಾನದ ಕುರಿತಾಗಿರುವ ಒಂದು ದಂತಕಥೆಯನ್ನು ಬರೆಯಿರಿ. ಪುರಾತನ ಕಾಲದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದನು. ಈತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ. ಈ ಬೂದಿಯಿಂದ ಶಿಖರಗಳು ಬೆಳೆಯಿತು ಎಂಬ ದಂತಕಥೆ ಇದೆ. ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದ ಬಗ್ಗೆ ಹೇಗೆ ತಿಳಿಸಿ. ಕರ್ನಾಟಕ ವಿದ್ಯಾವರ್ಧಕ ಸಂಘ ಆಗ ಮುಂಬೈ ಪ್ರಾಂತ್ಯದ ಧಾರವಾಡದಲ್ಲಿ ಕೆಲಸ ಮಾಡುತ್ತಿತ್ತು. ದಕ್ಷಿಣ ಭಾಗದಲ್ಲಿ ಮೈಸೂರು ಸಂಸ್ಥಾನದ ಕೆಲವು ಹಿರಿಯರು ನಾಲ್ವಡಿ ಕೃಷ್ಣ ಮಹಾರಾಜ, ನಾಲ್ವಡಿ ಒಡೆಯರ್ ಮತ್ತು ದಿವಂಗತರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರು ಕನ್ನಡದ ಬಗ್ಗೆ ಚರ್ಚಿಸಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ಎಂಬ ಸಂಸ್ಥೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಿದರು. ನೀ ನನಗಿದ್ದರೆ ಪದ್ಯದ ನೀತಿ ಏನು? ಒಬ್ಬರು ಕಷ್ಟದಲ್ಲಿದ್ದಾಗ ಅವರನ್ನು ನೋಡಿ ನಗದೆ ನಮಗೆ ಸಾಧ್ಯವಾದಷ್ಟು ಸಹಾಯ ಮಾಡುವುದೇ ಈ ಪದ್ಯದ ನೀತಿ. ಮಠದಿಂದ ಆಗುವ ಸಾಮಾಜಿಕ ಕಾರ್ಯಗಳಾವು? ಮಠದಿಂದ ಆಗುವ ಸಾಮಾಜಿಕ ಕಾರ್ಯಗಳು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತದೆ, ಶಿಕ್ಷಣ ಕಲಿಸುತ್ತವೆ ಮತ್ತು ಊಟ ವಸತಿಗಳನ್ನು ನೀಡುತ್ತವೆ. ಪ್ರತಿ ಮುಂಜಾನೆ ಯಾವ ಸಂದೇಶ ತರುತ್ತದೆ? ಪ್ರತಿ ಮುಂಜಾನೆ ಹೊಸ ಅವಕಾಶಗಳ ಸಂದೇಶ ತರುತ್ತದೆ. ಬದುಕು ಯಾವಾಗ ಸಾರ್ಥಕವಾಗುತ್ತದೆ? ಧೈರ್ಯ, ಶ್ರಮ, ಸದ್ಭಾವಗಳೊಂದಿಗೆ ಬದುಕಿದರೆ ಬದುಕು ಸಾರ್ಥಕವಾಗುತ್ತದೆ. ವಚನ ಭಾಗವನ್ನು ಪೂರ್ಣಗೊಳಿಸಿ. ಇಂಥ ಭಾಷೆಗಳ ಕಲಿತಡೆಯನ್ನು ಹೃದಯದ ಭಾಷೆ ಕಲಿಯದನಕ. ನಿತ ನುಡಿ ಸಡಗರ ತೋರದಡೆಯನ್ನು ಹೃದಯದ ಎದೆಯ ಮಿಡಿತವನ್ನರಿಯದನಕ. ಎಣಿತು ಶೋಧನೆ ಗೈದಡೆಯನ್ನು ಹೃದಯದ ಶೋಧನೆ ಗೈದಡೆನಕ. ಯಾರು ಯಾರಿಗೆ ಹೇಳಿದರು? ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ. ಹುಡುಗಿ ಹರಿಗೆ ಹೇಳಿದರು. ಬಾರವ್ವ ತಾಯಿ ನೀರವ್ವ ತಾಯಿ. ಕವಿ ಗಂಗಾಮಾತೆ ಗಂಗಾ ಒಳಗೆ ಹೇಳಿದರು. ಕಡಲ ತಡೆಯಲ್ಲಿ ನೀಲಿಯಂತೆ ಯಾವುದೆಲ್ಲ ಭಾಸವಾಗುತ್ತಿತ್ತು? ಬೆಳದಿಂಗಳು. ಕಡಲಿನ ಸುಂದರ ಅನುಭವ ಯಾವುದು? ಕಡಲಿನ ಸುಂದರ ಅನುಭವ ಅಲೆಗಳ ನರ್ತನ ವಿಶೇಷ. ಕೆಳಗಿನ ಪದ್ಯ ಭಾಗವನ್ನು ಓದಿ ಇದರ ಮೌಲ್ಯ ಮತ್ತು ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಭುವನೇಶ್ವರಿ ನೆನೆದ ಬೀಡು ಕಿತ್ತೂರು ಚೆನ್ನಮ್ಮ. ಅಮ್ಮ ನಿನ್ನ ಋಣವನ್ನು ತೀರಿಸಲು ಆಗಲಿಲ್ಲಮ್ಮ. ಮತ್ತೊಮ್ಮೆ ಈ ಬಂಧು ಜೀವನದಲ್ಲಿ ಈ ನಾಡನ್ನು ಬ್ರಿಟಿಷರಿಂದ ಮುಕ್ತಿಗೊಳಿಸಲು ಆಗಲಿಲ್ಲಮ್ಮ. ಮತ್ತೊಮ್ಮೆ ಹೆಣ್ಣಾಗಿ ತಾಯಿ ಭುವನೇಶ್ವರಿ ಮತ್ತೊಮ್ಮೆ ಹೆಣ್ಣಾಗಿ ಹುಟ್ಟಿ ಕಿತ್ತೂರಿನ
ಕಿತ್ತೂರಿನ ಸಂಸ್ಥಾನವನ್ನು ಬ್ರಿಟಿಷರಿಂದ ಸ್ವತಂತ್ರಗೊಳಿಸುತ್ತೇನೆ ಎಂದು ತಾಯಿ ಭುವನೇಶ್ವರಿ ಬಳಿ ಕೇಳಿಕೊಳ್ಳುತ್ತಿದ್ದರು. ದೇಶಕ್ಕಾಗಿ ಮತ್ತು ನೆಲಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟಳು ಎಂದು ತನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟಳು.